ಕುಣಿದು ಕುಣಿದು ಕಮ್ಮು ನಲಿದು ನಲಿದು ಕಮ್ಮು. ಆ ವಿಜ್ಞಾನಿಗಳು ಮಾಡೋದು ಮಾಡಿದ್ರು. ಆ ಮಗು ಇನ್ನು ಸ್ವಲ್ಪ ಉದ್ದ ಮಾಡ್ಬಿಟ್ಟಿದ್ರೆ ತೇಟ್ ಪೂಜಾ ಗಾಂಧಿ ತರ ಕಂಡಿರೋಳು. ಆ ಸೌಂದರ್ಯಕ್ಕೆ ತಕ್ಕ ಹಾಗೆ ಗುಣನೂ ಇದ್ದು ಬಿಟ್ಟಿದ್ರೆ ಏನಿವೆ. ಈಗಿನ ನನ್ನ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ. ಅದ್ಯಾಕ್ರಿ ಹೀಗ್ ನೋಡ್ತಿದ್ದೀರಾ? ಸ್ಕೈ ತಲೆ ಮೇಲೆ ಬಿತ್ತಾ? ಅದು ವಿಜ್ಞಾನಕ್ಕೆ ಮತ್ತು ನಮ್ಮ ವಿಜ್ಞಾನಿಗಳಿಗೆ ನಾನಂತೂ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಸೈಂಟಿಸ್ಟ್ ಅಂದ್ರೆ ಎರಡನೇ ಬ್ರಹ್ಮ. ಮೈ ಡಿಯರ್ ಹಬ್ಬಿ. ನೋಡಿ, ನೀವು ನನ್ನ ಹಬ್ಬಿ ಗುಬ್ಬಿ ಅಂತೆಲ್ಲ ಕರಿಬಿಡಿ. ನಾನು ನಿಮ್ಮ ಗಂಡ ಅಲ್ವಾ? ಹಾಳಾಗೋಗ್ಲಿ, ಹೆಸರಿಟ್ಟು ಕರೆದು ಬಿಡ್ರಿ. ಹಾಯ್ ಗಲಗಲಿ. ಯಾರದು? ನಿಮ್ಮನ್ನೇ ಕಾಲಿದ್ದು ಅಂದ್ರೆ ಕೂಗಿದ್ದು. ಅದು ನೀವು ಗಂಡಗಲಿನ ತಗೊಂಡೋಗಿ ಗಲಗಲಿ ಮಾಡಿಟ್ಬಿಟ್ರಲ್ಲ, ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತು. ಹೋಗಪ್ಪ, ಏಕಾಏಕಿ ಹಿಂಗೆ ರಿವರ್ಸ್ ಹೊಡೆದು ಬಿಟ್ರೆ ನಮ್ಮಂತ ಬಡಪಾಯಿಗಳು ಎಲ್ಲಿಗೆ ಹೋಗ್ಬೇಕು? ಇವಳನ್ನ ಒಳಗೆ ಹಾಕೋಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಶಿವ? ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್, ಐ ಲವ್ ಯು ಲವ್ ಯು ಲವ್. ಹೀಗೆಲ್ಲ ಬೆಡ್ರೂಮ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ? ಹೇಗಿರುತ್ತಾರೆ? ಜಿಂಕೆ ಜೊತೆ ಮಂಕಿ ಡ್ಯಾನ್ಸ್ ಮಾಡ್ದಂಗಿರುತ್ತೆ. ನೋಡಿ, ನಿಮ್ಮ ಸ್ಮೈಲಿಂಗು, ಸಿಂಗಿಂಗು, ವಾಕಿಂಗು ಒಂದು ಸರಿ ಇಲ್ಲ. ನಿಮ್ಮ ಸ್ಮೈಲಿಂಗ್ ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಅದು ಹೇಗೆ ಅಂತ? ಇಂಗ್ಲಿಷ್ ಹಿಂದಿ ಸಿನಿಮಾಗಳನ್ನ ಸಿ ಮಾಡಿ ಅಂದ್ರೆ ನೋಡಿ ಅಂತ. ಲೇ ಜಡಿಮಣ್ಣು, ಏನ್ ಹುಡುಕ್ತಾ ಇದೀಯಾ? ಏನೋ ಜಾರ್ಜಿ ಅವರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರಲ್ಲ, ಅರ್ಥ ಗೊತ್ತಾಗ್ಲಿಲ್ಲ, ಅದಕ್ಕೆ ಡಿಕ್ಷನರಿ ನೋಡ್ತಾ ಇದ್ದೀನಿ. ಲೇ, ಆ ಜಾರ್ಜಿ ಅವರು ಬಳಸೋ ಇಂಗ್ಲಿಷ್ ಪದಗಳು ಜಗತ್ತಿನ ಯಾವ ಡಿಕ್ಷನರಿನಲ್ಲೂ ಸಿಕ್ಕಲ್ಲಪ್ಪ. ಯಾಕೆ? ಇಂಗ್ಲಿಷ್ ಅನ್ನೋದು ಅವ್ರ ಬಾಯಿಗೆ ಸಿಕ್ಕು ಕಂಗ್ಲಿಷ್ ಆಗ್ಬಿಟ್ಟಿದ್ಯೋ? ಏನು ಯಜಮಾನ್ರೆ, ನಂಗೆ ತುಂಬಾ ಬೋರ್ ಆಗ್ತದೆ. ಒಂದ್ ಹಾಡ್ ಹಾಡ್ತೀನಿ, ಕೇಳ್ತೀರಾ? ಯಾಕೆ ಹೇಳು, ನಂಗ ನಾಚ್ ಮಾಡ್ಬಿಡು, ಇಬ್ರು ನೋಡ್ಬಿಡ್ತೀವಿ. ಅತ್ತೆ, ಬ್ಲೆಸ್ ಮೀ. ಇದು ಯಾವ ತರ ನಮಸ್ಕಾರನಾ? ಅದು ಇದು ಇದೆಯಲ್ಲ, ಸಿಂಗಲ್ ಫಿಂಗರ್ ನಮಸ್ಕಾರ ಕಣ. ನಮಸ್ಕಾರ ಮಾಡಕ್ 5 ಬೆರಳು ಉಪಯೋಗಿಸ್ಬೇಕಲ್ವಾ? ಯಾಕೋ ನನ್ ತಲೆ ತಿಂತೀಯ? 5 ಬೆರಳಿನ ನಮಸ್ಕಾರ ಈಗ 1 ಬೆರಳಿಗೆ ಇಳಿದು ಬಿಟ್ಟಿದ್ಯೋ? ಅತ್ತೆ ಅಪರಂಜಿ ಸೊಸೆ ಕೊಲವಂಜಿ. ಒನ್ಸ್ ಅಗೇನ್ ಅತ್ತೆ, ಬ್ಲೆಸ್ ಮೀ. ಇದು ನಮ್ಮ ಜಾಜಿನ ಅಂತ ಅನುಮಾನ ಬಂತಿದೆ. ನಿಮ್ ಜಾಜಿನೇ. ಆ ವಿಜ್ಞಾನಿ ನನ್ನ ಆಸೆಗೆ ಕಲ್ ಹಾಕ್ಬಿಟ್ಟ. ಅವ್ನ್ ಸಿಗ್ಲಿ, ಅವ್ನ್ ತಲೆ ಮೇಲೆ ಬಂಡೆನೆ ಹಾಕ್ಬಿಡ್ತೀನಿ. ಅದಕ್ಕೆ ನೀವ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಇಂಥ ಡ್ರೆಸ್ಗಳು ನಿಮಗ್ ಮಾತ್ರ ಒಪ್ಪೋದು. ನನ್ ಡ್ರೆಸ್ ಏನೋ ಓಕೆ, ನಿನ್ ಡ್ರೆಸ್ ಯಾಕೆ ಹೀಗಿದೆ? ಯಾಕೆ, ಏನಾಗಿದೆ? ಸರ್ಕಸ್ ಅಲ್ಲಿರೋ ಬಫೂನ್ಗಳು ಇದೇ ತರ ಡ್ರೆಸ್ ಹಾಕೊಳ್ಳು. ಇದು ಒಂದು ಡ್ರೆಸ್ಸಾ? ಇದು ಒಂದು ಟೇಸ್ಟಾ? ಯಾರು ನಿಂಗೆ ಬೈ ಮಾಡಿಸ್ಕೊಟ್ಟಿದ್ದು? ದೇವರು ಕೊಟ್ಟ ತಂಗಿ, ಏನಮ್ಮ ನಿನ್ನ ರಗಳೆ? ಅದಕ್ಕೆ ಉಗಿತಾ ಇದ್ದಾರೆ ನನಗೆ ಇಂಥ ಬಟ್ಟೆನ ಕೊಡ್ಸೋದು. ಇದನ್ನ ನೀನು ನಿಮ್ಮ ಯಜಮಾನರು ಹೋಗ್ಬಿಡ್ತಾನೆ ಕೊಂಡ್ಕೊಂಡು ಬಂದಿದ್ದು. ಆದ್ರೆ ನೀನ್ ಕೊಡೋ ದುಡ್ಡಿಗೆ ಇಂಥ ಬಟ್ಟೆನೆ ಬರೋದು. ರೀ, ನಿಮ್ ತಂಗಿಗೆ ಎಷ್ಟು ಬೇಕೋ ಅಷ್ಟು ಮನಿನ ಕೊಟ್ಟು ಕಳಿಸ್ರಿ. ನಾನು ಇವಳಿಗೆ ದುಡ್ಡು ಇಲ್ಲ ಅಂದ್ರೆ ನಾನೇ ಲಾಕರ್ನ ಹಿಟ್ ಮಾಡಿ ಕೊಡ್ತೀನಿ. ಏನಪ್ಪ ಇವರು ನನ್ನನ್ನೇ ಇಂಚಿಂಚಾಗಿ ಹಿಟ್ ಮಾಡಕ್ ಶುರು ಮಾಡ್ಬಿಟ್ರು. ತಗೊಳಮ್ಮ 1,000. ಇದು ಬಾಟಮ್ಗಾಯ್ತು, ಟಾಪ್ಗೆ ತಗೊಳಮ್ಮ ಇನ್ನೂ 1,000. ಇದ್ರಲ್ಲಿ ಏನಾದ್ರೂ ಚಿಲ್ಲರೆ ಮಿಕ್ಕಿದ್ರೆ ನನ್ನ ಯಜಮಾನಿಗೆ ಚಡ್ಡಿ ತರ್ತೀನಿ. ಅದಕ್ಕೆ ನೀವು ತುಂಬಾ ಒಳ್ಳೆಯವರು. ನೀವು ಸಕ್ಕರೆ, ಮತ್ತೆ ನಾನು ಕಲ್ಲು. ಪ್ರೀತಿ ಪ್ರೀತಿ ಪ್ರೀತಿ, ನಿನ್ನ ಹೆಸರಿನಲ್ಲೇ ಪ್ರೀತಿ ಇದೆ. ಆ ಪ್ರೀತಿನ ಇಂಥ ಬಡಪಾಯಿಗಳಿಗೆಲ್ಲ ಹಂಚಿ ಆ ಪ್ರೀತಿ ಅನ್ನೋ ಪ್ರೀತಿನ ಇನ್ನೂ ವೃದ್ಧಿ ಯಾಕೆ ಮಾಡ್ಕೋಬಾರ್ದು? ಪ್ರೀತಿ ಹೋಗಿಪ್ಪ, ನೀವ್ ಹೀಗೆಲ್ಲ ಮಾತಾಡಿದ್ರೆ ನಂಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಮುಂದಿನ ಸಲ ನೀನೊಬ್ಬಳೆ ಬಾ, ಹೇಗೆ ಮಾತಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಜಾಜಿ ಅವರೇ, ನೀವಾ? ನೀವು ಚೇಂಜ್ ಆಗಿದ್ದೀರಾ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಚೇಂಜ್ ಆಗಿದ್ದೀರಾ ಅಂತ ಗೊತ್ತಿರ್ಲಿಲ್ಲಪ್ಪ. ಇನ್ಫ್ಯಾಕ್ಟ್ ನಾ ಇರೋದೇ ಹೀಗೆ. ನಾ ಇನ್ನು ಈಗ ಹೆಂಗ್ 18. ಏನು, ಇನ್ನು 18 ವರ್ಷನಾ? ಆಫ್ ಕೋರ್ಸ್. ಜಾಜಿ ಅವರೇ, ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಚೇರ್ ಖಾಲಿ ಇದೆ ಅಂತ ಕೂತ್ಕೊಂಡ್ರೆ ಮತ್ತೆ ಮೇಲೆ ಕೇಳಕ್ ಆಗದೆ ಇರೋಷ್ಟು ಫ್ಯಾಟ್ ಬೆಳ್ಕೊಂಡ್ಬಿಡುತ್ತೆ. ಅಧ್ಯಕ್ಷರೇ, ನಿಮಗೆ ಹೇಳಿದ್ದು 50 ಗ್ರಾಮ್ ಕಮ್ಮಿ ಆದ್ರೆ ನೋಡಿ. ಏನಿದು ಪಾಂಡುರಂಗ ಅವರೇ, ಗುಣನೂ ಬದಲಾಗೋಗಿದೆ. ಅಯ್ಯೋ, ನನ್ನ ಕಥೆನ ಯಾಕೆ ಕೇಳ್ತೀರಾ?
ಇಷ್ಟು ದಿವಸ ಜಾಸ್ತಿ ವಯಸ್ಸಿನ ಹೆಂಡತಿ ಇದ್ಲು ಅಂತ ಯೋಚನೆ ಆಗೋಗಿತ್ತು. ಈಗ ಯಾಕಾದ್ರೂ ವಯಸ್ಸು ಕಡಿಮೆ ಆಯ್ತು ಅನ್ನೋ ಯೋಚನೆ ಶುರು ಆಗ್ಬಿಟ್ಟಿದೆ. ಆ ಭಗವಂತನ ಬಡ್ಡಿ ಮಗ ನಮ್ಮ ಜೀವನ ತಗೊಂಡೋಗಿ ಒನ್ವೇ ಮಾಡಿಟ್ಬಿಟ್ಟ ಕಣ್ರಿ. ರೀ ಏನೇ ಜಾಜಿ? ನೋಡಿ, ಜಾಜಿ ಅಂತ ಏಕೋ ಜನದಲ್ಲಿ ಮಾತಾಡ್ಸ್ಬೇಡಿ. ಹೋಗಿ ಬನ್ನಿ ಅಂತ ಗೌರವದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಇರ್ಬೇಡ್ರಿ, ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಈಗ ನಾನು ಬಾಯ್ ಫ್ರೆಂಡ್ ತರ ನಿಮ್ಮ ಹತ್ರ ಇರ್ಬೇಕಲ್ಲ ಅವ್ರ ಹತ್ರ ಇರ್ಬೇಕು? ನನ್ನ ಹತ್ರ. ಪಾಂಡುರಂಗ ಅವರೇ, ಈಗ ನಿಮ್ಮಿಬ್ಬರು ಜೋಡಿ ಸರಿ ಹೋಯ್ತು. ನೀವು ಅಷ್ಟೇ ತುಂಬಾ ಹೆಂಗ ಕಾಣ್ತೀರಪ್ಪ. ರಸ್ತೆಲಿ ಹೋಗ್ಬೇಕಾದ್ರೆ ಹುಷಾರು, ಹುಡುಗಿರೆಲ್ಲ ಹಿಂದೆ ಬಿದ್ಬಿಡ್ತಾರೆ. ಏನು ಇವ್ರ ಫೇಸ್ ಕಟ್ಗೆ ಹುಡುಗಿರು ಇವ್ರ ಹಿಂದೆ ಬಿದ್ದು ಟಾಕಿಂಗ್ ಮಾಡ್ತಾರ? ಆರ್ ಯು ಜೋಕಿಂಗ್? ನೀನ್ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮರ್ಯಾದೆ. ಅಲ್ಲ, ನೀವ್ ಹೀಗೆಲ್ಲ ಮಾತಾಡ್ರೆ ಹೆಂಗೆ ಅಂತ. ನಿಮ್ ಹಿಂದೆ ಯಾವ ಹುಡುಗಿರು ಬೀಳ್ತಾರೆ? ಹೋಗ್ರೆ. ತಮಾಷೆ ಮಾಡ್ತಾ ಇದ್ದಾಳೆ. ಗೋ ಮ್ಯಾನ್. ಓಕೆ, ದುಡ್ಡಿಟ್ಟೆ. ಅಲ್ಲ ಕಣ ಬೆಳ್ಳಿ, ಹಳೆ ಹೆಂಡತಿ ನನ್ನನ್ನ ಲವ್ ಮಾಡು ಅಂತ ಪ್ರಾಣ ತಿಂತಾ ಇದ್ಲು. ಈ ಹೊಸ ಹೆಂಡತಿ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಅಂತ ನಾನ್ ಲವ್ ಮಾಡೋಣ ಅಂತ ಹೋದ್ರೆ, ನೀವು ಹಸ್ಬೆಂಡ್ ತರ ಇರ್ಬೇಡಿ, ಬಾಯ್ ಫ್ರೆಂಡ್ ತರ ಇರಿ ಅಂತ ಬೆಂಡೆತ್ತಾ ಇದ್ದಾಳಲ್ಲ. ಇಲಿ ಹಿಡಿಯೋಣ ಅಂತ ಬೋನಡಕ್ಕೆ ಅಂತ ಹೋದೆ, ಬೋನೊಳಗೆ ನಮ್ ಕೈಯೇ ಸಿಗಾಕೊಂಡ್ಬಿಡದ. ನೀನೇನೇ ಹೇಳಪ್ಪ ಪಾಂಡ್ರಂಗ, ನಿನ್ ಹೆಂಡತಿ ನೋಡೋದಕ್ಕೆ ಸಖತ್ತಾಗಿದ್ದಾಳೆ. ಲೇ ಬೆಳ್ಳುಳ್ಳಿ, ಅವಳು ನನ್ನ ಹೆಂಡತಿ, ಅವಳನ್ನ ಏನೇ ಹೊಗಳೋ ಹಾಗಿದ್ರು ನಾನೇ ಹೊಗಳ್ಬೇಕು. ಲೇ ಬೆಳ್ಳುಳ್ಳಿ, ನನ್ನ ಕತೆನ ಯಾರಿಗೆ ಅಂತ ಹೇಳ? ನಾನು ಅವಳನ್ನ ಎಷ್ಟು ಹೊಗಳಿದ್ರು ಅವಳು ನನ್ನನ್ನ ಲವ್ವೇ ಮಾಡ್ತಾ ಇಲ್ಲ ಕಣ. ನಿಮ್ಮ ಮುಖಕ್ಕೆ ಯಾವ ಹುಡುಗಿನೂ ಬೀಳಲ್ಲ ಅಂತ ಮಕ್ಕಳ್ದಂಗೆ ಹೇಳ್ಬಿಟ್ಲ ಕಣ. ಅವಮಾನ, ಶುದ್ಧ ಅವಮಾನ. ಬಿಡ್ಬೇಡುವ ಪಾಂಡ್ರಂಗ, ನಿನ್ ಹೆಂಡತಿ ಮೇಲೆ ಸರಿಯಾಗಿ ರಿವೆಂಜ್ ತಗೋ. ನಿನ್ ಹಿಂದೆ ಎಷ್ಟು ಹುಡುಗಿರು ಬಿದ್ದಿದ್ದಾರೆ ಅಂತ ತೋರ್ಸೋ. ಲೇ ಬೆಳ್ಳುಳ್ಳಿ, ಎಲ್ಲ ಒಬ್ರು ಬಿದ್ದೇ ಇಲ್ಲ. ನಿನ್ ಮುಂದೆ ಬೀಳ್ತಾರ? ಲೇ, ನೀನ್ ಅವ್ರನ್ನ ಪಟಾಯಿಸ್ತೀಯಾ, ಅವ್ರು ನಿನ್ನನ್ನ ಪಟಾಯಿಸ್ತಾರೆ. ಹಾಯ್ ರೀನಾ, 3 ಗಂಟೆಗ? ಖಂಡಿತ ಬರ್ತೀನಿ. ಹಾ, ಓಕೆ. ಅದು ರೀನಾ. ಒಂದ್ ನಿಮಿಷ. ಹಲೋ ಬೆಳ್ಳುಳ್ಳಿ ನಾಗ. ಹಾಯ್ ಲೈಲಾ. ಪಾರ್ಕ್ ಹತ್ರನಾ? ಖಂಡಿತ 4 ಗಂಟೆಗೆ ಸಿಗ್ತೀನಿ. ಓಕೆ, ಬಾಯ್. ಲೇ ಬೆಳ್ಳುಳ್ಳಿ, ಈಗ ನಿನಗೆ ಫೋನ್ ಮಾಡಿದ್ರಲ್ಲ ರೀನಾ ಲೈಲಾ, ಏನು ಮಾರ್ಕೆಟ್ ಅಲ್ಲಿ ಮೂಟ ಬರೋವ್ರೇನಾ? ಗರ್ಲ್ ಫ್ರೆಂಡ್ಸಾ? ಲೇ ಬೆಳ್ಳುಳ್ಳಿ, ಇದೆಲ್ಲ ಹೇಗೋ ಸಾಧ್ಯ ಆಯ್ತು? ಲೇ ಪಾಂಡ್ರಂಗ, ನಾನೀಗ ಏರೋಬಿಕ್ಸ್ ಸೇರ್ಕೊಂಡಿದ್ದೀನಿ ಕಣೋ. ಅಲ್ಲಿ ನನಗೆ 3 ಜನ ಗರ್ಲ್ ಫ್ರೆಂಡ್ಸು. ಒಬ್ಬೊಬ್ರು ನಾನ್ ತಲೆ ತಿಂತಾರೆ. ಯಾಕೆ ಹೇಳ್ತೀಯ? ಒಬ್ಳು ಸಿನಿಮಾಗ್ ಬಾ ಅಂತಾಳೆ, ಇನ್ನೊಬ್ಳು ಮಾಲ್ಗ್ ಬಾ ಅಂತಾಳೆ, ಇನ್ನೊಬ್ಳು ಪಾರ್ಕ್ ಬಾ ಅಂತಾಳೆ. ಮೊನ್ನೆ ಒಬ್ಳಪ್ಪ ಕಾರ್ ತಗೊಂಡ್ಬಂದು ನನ್ನ ಡಿಕ್ಕಿಲೆ ಹಾಕೊಂಡು ಹೋಗ್ಬಿಡೋಳು. ಜಸ್ಟ್ ಮಿಸ್ಸು, ಬಚಾವ್ ಆಗ್ಬಿಟ್ಟೆ. ಲೇ, ಬಳ್ಳಾರಿ ಗಲ್ಲಿನಲ್ಲಿ 8 ಪಾವ್ ಕಿಲೋ ಬೆಳ್ಳುಳ್ಳಿ ಮಾರ್ಕೊಂಡಿದ್ದವ್ ನೀನು. ಅಂಥವ್ನ ಹುಡುಗಿರು ಕಾರ್ ಡಿಕ್ಕಿನಲ್ಲಿ ಎತ್ತಕೊಂಡು ಹೋಗಿ ಬಂದಿದ್ರೇನು? ಎಲ್ಲ ಏರೋಬಿಕ್ಸ್ ಮಹಿಮೆ ಕಣ. ಲೇ ಬೆಳ್ಳುಳ್ಳಿ, ನನ್ನನ್ನು ನಿನ್ ಜೊತೆ ಏರೋಬಿಕ್ಸಿಗೆ ಕರ್ಕೊಂಡು ಹೋಗ. ತಿಂಗಳಿಗೆ 500 ರೂಪಾಯಿ ಫೀಸ್ ಕಟ್ಬೇಕಪ್ಪ. 1000 ರೂಪಾಯಿನ ಕೊಡ್ತೀನಿ ಕಣ. ನಾನು ಏರೋಬಿಕ್ಸ್ಗೆ ಬರಲೇಬೇಕು. ಯಾಕೋ ಪಾಂಡ್ರಂಗ, ಈಗಲೇ ಚೆನ್ನಾಗಿದೆಯಲ್ಲ? ಲೇ, ನಿನ್ನ ಕಣ್ಣಿಗೆ ಚೆನ್ನಾಗಿ ಕಾಣ್ರೆ ಏನೋ ಬಂತು ಪ್ರಯೋಜನ? ಈಗಿರೋ ನನ್ನ ಹೆಂಡತಿ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಿಸ್ಬೇಕಲ್ಲ. ಆ ಶಾರುಖ್ ಖಾನು ಅಮೀರ್ ಖಾನು ನನ್ನ ಮುಂದೆ ಹಂಗಂಗೆ ಮಗ್ಗ ಮಲಗ್ ಬಿಡ್ಬೇಕಾ? ನನ್ನನ್ನು ಒಂದು 3 ತಿಂಗಳು ಆ ಏರೋಬಿಕ್ಸಿಗೆ ಸೇರಿಸ್ಬಿಡ. ನೋಡು, ಈಗಿರೋ ಈ ಸಿಗ್ನಲ್ ಪ್ಯಾಕ್ ತೆಗೆದ್ಬಿಟ್ಟು ಆ ಜಾಗಕ್ಕೆ ಹಂಗಂಗೆ 6 ಪ್ಯಾಕ್ ಜೋಡಿಸ್ಬಿಡ್ತೀನ. ಬಾರೋ, ನಾನ್ ನಿನ್ನ ಏರೋಬಿಕ್ಸಿಗೆ ಸೇರಿಸ್ತೀನಿ. ಅಲ್ಲಿರೋ ಹುಡುಗಿರನ್ನ ಪರಿಚಯ ಮಾಡಿಸ್ತೀನಿ. ಆ ಹುಡುಗಿರೆಲ್ಲ ನಿನ್ ಹಿಂದೆ ಬೀಳೋದನ್ನ ನೋಡಿ ನಿನ್ ಹೆಂಡತಿಗೆ ಅಸೂಯೆ ಹುಟ್ಟಿ ನಿನ್ ಮೇಲೆ ಪ್ರೀತಿ ಹುಟ್ಟಿದ್ರು ಹುಟ್ಬೋದು. ಏನೋ ಲಕ್ಕಾಗಿ ನೋಡಿದ್ದೇನೋ. ಇದನ್ನ ಯಾರಾದ್ರೂ ಲಕ್ವ ಅಂತಾರೇನೋ? ನಾನು ಏರೋಬಿಕ್ಸ್ ಮಾಡ್ತಾ ಇದ್ದೀನಿ. ಏರೋಬಿಕ್ಸ್ ಅಂದ್ರೆ ಇದ ಒಳ್ಳೆ ಕೋತಿ ಮರದ ಮೇಲೆ ಕುಡ್ದಂಗಿದೆ. ಸಾಕು, ಸುಮ್ಮನೆ ಇರಲೆ. ನನ್ನ ಹಾಗೆ ಬಾಡಿನ ನಿನ್ಗೆ ಕುಣ್ಸಕ್ ಬರಲ್ಲ ಅಂತ ಹೊಟ್ಟೆ ಕಿಚ್ಚಿನಿಂದ ಹೀಗೆ ಮಾತಾಡ್ತಾ ಇದ್ದಾನೆ. ನಿನ್ ಬಾಡಿ ಕುಣ್ಸಕ್ ಬರಲ್ವೇನಾ? ಯಾರು ಹೇಳಿದ್ರು? ಎಲ್ಲೋಡಿದೆ? ಇನ್ನು 3 ತಿಂಗಳು ಹಿಂಗೆ ಕುಣಿಸ್ಬಿಟ್ರೆ 6 ಪ್ಯಾಕ್ ಏನೋ 1 ಡಜನ್ ಪ್ಯಾಕ್ ಆಗ್ಬಿಡುತ್ತೆ. ಏನ್ ಮಾಡ್ತಾ ಇದ್ದೀರಾ? ಅಣ್ಣ ನಮಗೆಲ್ಲ ಏರೋಬಿಕ್ಸ್ ಹೇಳ್ಕೊಡ್ತಾ ಇದ್ದಾನೆ. ಹೌದು, ನಾವು ಇವತ್ತಾನೆ ಕ್ಲಾಸಿಗೆ ಜಾಯ್ನ್ ಆಗಿದ್ವಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಬಂದು ಜಾಯ್ನ್ ಆಗ್ಬೋದು. ಆ ಕ್ಲಾಸಲ್ಲಂತೂ ಎಲ್ಲ ಹುಡುಗಿರು ಇದನ್ನೆಲ್ಲ ಕಲ್ತ್ಕೋಬೇಕು ಅಂತ ನನ್ನಿಂದನೇ ಬಿದ್ದಿರ್ತಾರೆ. ಹಾಗಿದ್ಮೇಲೆ ನನ್ನ ಇನ್ನರಿಂದ ಕ್ಲಾಸಿಗೆ ಕರ್ಕೊಂಡು ಹೋಗಿ. ಯಾಕೆ? ಯಾವ ಹುಡುಗಿನೂ ನಿಮ್ ಹಿಂದೆ ಬೀಳ್ದೆ ಹಾಗೆ ಕಾಗ್ಲಿರಕ್ಕೆ. ನಾನ್ ಹಾಯ್ ಅನ್ಬೇಕಾಗಿರೋದು ನಿಂದಲ್ಲ ದಡಿ ಅಂಕಲ್. ತಡಿ ಅಂಕಲ್, ತೂಕ ನೋಡ್ಕೊ, ಗೊತ್ತಾಗತ್ತೆ. ಹಾಯ್ ಪಾಂಡುರಂಗ. ಮೈತ್ರಿ, ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ತಡ ಯಾಕೆ? ಬಾ ಹೋಗೋಣ. ಚಂಪಾ, ನಿನ್ನ ಯಜಮಾನ್ರಲ್ಲ, ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇನ್ ಬೇಡ ಅಂತ. ನಾನೇನು ಇಟ್ಕೊಂಡಿಲ್ಲ, ಕಟ್ಕೊಂಡಿದ್ದೀನಿ. ಅಯ್ಯೋ, ಸುಮ್ಮನೆ ಯಾತಕ್ಕೆ ಕಚ್ಚಾಡ್ತೀರಾ?
ಏನು ಮೈತ್ರಿ ಬಂದಿದ್ದು? ನಾನ್ ಕರೆದ್ರೆ ನೀನ್ ಬಂದೇ ಬರ್ತೀಯ ಅನ್ನೋ ಕಾನ್ಫಿಡೆನ್ಸ್ ಇಂದ ಬಂದೆ. ನಾನು ಸ್ಕೂಟಿ ತಗೊಂಡ್ ಬಂದಿದ್ದೀನಿ. ನೀನ್ ನನ್ ಜೊತೆ ಬರ್ಲಿಲ್ಲ ಅಂದ್ರೆ ನಾನ್ ಸ್ಕೂಟಿನ ಓಡಿಸ್ಕೊಂಡೋಗಿ ಯಾವ್ದಾದ್ರು ಮರ ಗುದ್ಬಿಡ್ತೀನಿ ಅಷ್ಟೇ. ಅಯ್ಯೋ, ನನ್ನಿಂದಾಗಿ ಅನ್ಯಾಯವಾಗಿ ಒಂದು ಮರ ಸಾಯೋದು ನನಗಂತೂ ಇಷ್ಟ ಇಲ್ಲ. ಒಂದು 10 ನಿಮಿಷ ಅಲ್ಲೋ ಕಾಯ್ತಾ ಇರೋ, ಅಷ್ಟಲ್ಲ ನಾನು ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಈಗಾಗ್ಲೇ 10 ಸೆಕೆಂಡ್ ಆಯ್ತು, 10 ನಿಮಿಷದಲ್ಲೇ ಬರ್ಬೇಕು. ಅಯ್ಯೋ, ಬರ್ತೀನಿ ಅಂದ್ರೆ ಬರ್ತೀನಿ, ಈಗ ನೀನು ಹೋಗು. ಬಾಯ್ ಬಾಯ್. ಹುಷಾರು. ರೀ ಬನ್ರಿ ಇಲ್ಲಿ. ಏನ್ ಜಾಜಿ ಅವರೇ? ರೀ ಯಾರೇ ಅವಳು? ಮೈತ್ರಿ ಅಂತ, ನನ್ನ ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್ ಮೈತ್ರಿ ಜೊತೆಗೆ ಮೈತ್ರಿನ ಪಾರ್ಕಿಂಗ್ ಗೋಯಿಂಗ? ಇಲ್ಲ, ಅದು ಏರೋಬಿಕ್ ಕ್ಲಾಸ್ ಅಲ್ಲಿ ಹೀಗೆ ಪರಿಚಯ ಆದ್ಲು. ಸಿನಿಮಾಗೆ ಹೋಗೋಣ ಬನ್ನಿ ಅಂತ ಕರೆದಿದ್ಲು. ನಾನು ನನ್ನ ಹತ್ರ ಟೈಮ್ ಇಲ್ಲ ಅಂತಾನು ಹೇಳ್ಬಿಟ್ಟಿದ್ದೆ. ಅದಕ್ಕೆ ಮನೆಗೆ ಹುಡ್ಕೊಂಡ್ಬಂದ್ಬಿಟ್ಟಿದ್ದಾಳೆ ಕಳ್ಳಿ. ಈಗಲಾದ್ರೂ ತಮಗೆ ನನ್ನ ಕೆಪಾಸಿಟಿ ಏನು ಅಂತ ಗೊತ್ತಾಗಿರ್ಬೇಕು ಅನ್ಕೋತೀನಿ. ಅವಳಿಗೆ ಬೇರೆ ಯಾರು ಸಿಕ್ಕಿಲ್ಲ, ಅದಕ್ಕೆ ನಿಮ್ ಹಿಂದೆ ಬಂದಿದ್ದಾಳೆ. ನೆಕ್ಸ್ಟ್ ಟೈಮ್ ಅವಳೇನಾದ್ರು ನಮ್ಮ ಮನೆಗೆ ಬರ್ಲಿ, ನಾನೇ ಅವಳಿಗೆ ಟೀಚ್ ಮಾಡಿ ನೆಕ್ ಹಿಡ್ದು ಆಚೆಗೆ ಕಿಕ್ ಮಾಡ್ತೀನಿ. ಅದು ನೀನು ರೇಗ್ದಾಗ್ಲು ಸಖತ್ ಕಾಣಿಸ್ತೀಯ ಜಾಜಿ. ಜಾಜಿ ಅಂತ ಏಕವಚನದಲ್ಲಿ ಕರಿಬೇಡಿ. ಹೋಗಿ ಬನ್ನಿ ಅಂತ ಗೌರವ ಕೊಟ್ಟು ಮಾತಾಡ್ಸಿ. ಗಂಡನ್ ತರ ಬಿಹೇವ್ ಮಾಡ್ಬೇಡ್ರಿ. ಅಯ್ಯೋ, ಅದು ನಾನು ಏನನ್ನ ಹೇಳದಕ್ಕೆ ಹೊರಟಿದ್ದೆ ಅಂದ್ರೆ ರೀ, ಅದು ನೀವು ರೇಗ್ದಾಗ್ಲು ಸಖತ್ ಕಾಣಿಸ್ತೀರಿ ರೀ. ಅದನ್ನ ನಾಳೆ ಬೆಳಗ್ಗೆ ಮಾತಾಡೋಣ, ಈಗ ಸುಮ್ಮನೆ ಸ್ಲೀಪ್ ಮಾಡ್ರಿ. ಅಲ್ಲ, ಈ ಹೊಗಳ ಕಾರ್ಯಕ್ರಮ ಏನಿದ್ರು ರಾತ್ರಿನೇ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ವಾತ್ಸಾಯನ ಮಹಾಮುನಿಗಳು ಕಾಮಶಾಸ್ತ್ರದಲ್ಲಿ ಹೇಳಿದಾರಂತೆ. ಆದ್ರೆ ಅದು ಈಗ ಔಟ್ಡೇಟೆಡ್. ಶಾಸ್ತ್ರ ಔಟ್ಡೇಟೆಡ್ ಇರ್ಬೋದ್ರಿ, ಆದ್ರೆ ಈ ಕಾಮ ಅನ್ನೋದಿದೆಯಲ್ಲ ಅದು ನಿತ್ಯ ನೂತನ. ನೋಡಿ, ಈಗ ನಾನು ಬುಕ್ ರೀಡ್ ಮಾಡ್ಬೇಕು, ಸುಮ್ಮನೆ ನೀವು ಸ್ಲೀಪ್ ಮಾಡ್ರಿ. ಏಕಾಏಕಿ ಹಿಂಗೆ ತಿರುಗಿ ಬಿದ್ದುಬಿಟ್ರೆ ನನ್ನಂತ ಬಡಪಾಯಿಗಳು ಎಲ್ಲಿಗಪ್ಪ ಹೋಗಬೇಕು? ಏನೋ ಅಪರೂಪಕ್ಕೊಮ್ಮೆ ಹೊಗಳು ಒಳಗಾಕೋಣ ಅಂತ ಹೋದ್ರೆ ಆ ಕಡೆಯಿಂದ ಕೋಆಪರೇಷನ್ ಸಿಗ್ತಾ ಇಲ್ಲ. ಏನ್ ಮಾಡೋದು? ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ತಾವ್ಯಾರು? ಹಾಯ್ ಪಾಂಡುರಂಗ, ನಾನು ಚಂದನ. ಚಂದನ, ಲೌಡ್ ಸ್ಪೀಕರ್ ಆನ್ ಮಾಡಿ ಜಾಜಿ ಹೊಟ್ಟೆ ಉರಿಸಿ ಒಳಗಾಕೊಂಬೋಣ. ಚಂದನ ಚಂದನ ಚಂದನ, ಆ ಚಂದನವನ್ನು ತೆಕ್ಕಿ ತೀಡಿದರೆ ಬರ್ಬೋದು ಘಮ ಘಮ ಪರಿಮಳ ಪರಿಮಳ ಪರಿಮಳ. ಚಂದನ, ಏನ್ ಮಾಡ್ತಾ ಇದೀಯಾ? ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ ನಿಂಗೆ ಫೋನ್ ಮಾಡ್ದೆ. ಅಯ್ಯೋ, ನಿನಗೆ ಅಲ್ಲಿ ನಿದ್ದೆ ಬರ್ತಾ ಇಲ್ಲ, ನನಗೆ ಇಲ್ಲಿ ನಿದ್ದೆ ಬರ್ತಾ ಇಲ್ಲ. ನೆನ್ನೆ ಸಿನಿಮಾ ನೋಡಿ ಹೊರಗ್ ಬಂದಾಗ 2 ಬೀದಿ ನಾಯಿ ಕಚ್ಚಕ್ ಬಂತು. ಎಷ್ಟು ಕಷ್ಟ ಆಯ್ತು ಗೊತ್ತಾ? ಅಯ್ಯೋ ಚಂದನ, ಅದಕ್ಕೆ ಯಾಕೆ ಕಷ್ಟಪಟ್ಟೆ? ಎಲೆಕ್ಷನ್ ನಲ್ಲಿ ತಾವು ಗೆದ್ರೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕ್ತೀನಿ ಅಂತ ನಿಮ್ಮ ಕಾರ್ಪೊರೇಟರ್ ಹೇಳಿದ್ನಲ್ಲ, ಹೋಗಿ ಅವನ ಹತ್ರ ಕಂಪ್ಲೇಂಟ್ ಕೊಡ್ಬೇಕಿತ್ತು. ರೀ, ಇಷ್ಟೊತ್ತಲ್ಲೇನ್ರಿ ಬೀದಿ ನಾಯಿಗಳ ಬಗ್ಗೆ ಎಲ್ಲ ಮಾತಾಡೋದು? ಸುಮ್ಮನೆ ಸ್ಲೀಪ್ ಮಾಡ್ರಿ. ಯಾರದು ಬಡ್ಕೋತಿರೋದು ಪಕ್ಕದಲ್ಲಿ? ಅದು ನನ್ನ ಹೆಂಡತಿ ಚಂದನ. ಈಗಂತೂ ನನ್ನ ಹೆಂಡತಿ ತುಂಬಾ ಸುಂದರಿ ಆಗ್ಬಿಟ್ಟಿದ್ದಾಳೆ. ಲಾರಿನ ಮಾರಿ ಕಾರ್ ಕೊಂಡ್ಕೊಂಡು ಬಂದಂಗ ಆಗಿದೆ. ಲಾರಿಗಾದ್ರೆ 8 ಟೈರು, ಈ ನಮ್ಮ ಕಾರಿಗೆ ಬರೀ 4 ಟೈರು. ಈ ಸೌಂದರ್ಯ ಇರೋರ್ಗೆ ಕೊಬ್ಬು ಅಹಂಕಾರ ಜಾಸ್ತಿ ಇರತ್ತಂತೆ, ನಿಜನಾ? ಅದು ಹೌದು ಅಂದ್ರೆ ನನಗೆ ವಾದೆ ಬೀಳುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಸುಳ್ಳು ಹೇಳ್ದಂಗ ಆಗತ್ತೆ. ನಾನೀಗ ಏನ್ ಮಾಡ್ಲಿ? ರೀ, ಸುಮ್ಮನೆ ಸ್ಲೀಪ್ ಮಾಡ್ರಿ. ನಿನ್ನ ಮಲ್ಗಕ್ ಕರಿತಿದಾರಾ? ಅಯ್ಯೋ, ಹಂಗಾಗ್ಬಿಟ್ಟಿದ್ರೆ ನನ್ನ ಜೀವನ ಪಾವನ ಆಗ್ಬಿಟ್ಟಿರೋದು ಚಂದನ. ಅದು ರಾತ್ರಿ ಆಗಿ ತುಂಬಾ ಹೊತ್ತಾಯ್ತಲ್ವಾ, ನಿಮ್ಮ ಪಾಡಿಗೆ ನೀವು ಮಲಗಿ ಅಂತ ನನ್ನ ಹೆಂಡತಿ ಗದರಿಸ್ತಾ ಇದ್ದಾಳೆ. ಓಕೆ, ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಿ. ಗುಡ್ ನೈಟ್, ಹ್ಯಾವ್ ಅ ನೈಸ್ ಟೈಮ್. ಡೋಂಟ್ ಅಲೌ ಮಾಸ್ಕಿಟೋಸ್ ಟು ಬೈಟ್ ಯು. ಅದ್ ನಿನ್ ಹೆಂಡತಿ ಕೆಲಸ. ರೀ, ಬೆಡ್ರೂಮ್ ಅಲ್ಲಿ ಹೆಂಡತಿ ಪಕ್ಕದಲ್ಲೇ ಕೂತಿರ್ಬೇಕಾದ್ರೆ ಗರ್ಲ್ ಫ್ರೆಂಡ್ ಜೊತೆ ಟಾಕಿಂಗ್ ಮಾಡ್ತೀರಾ? ನಾನ್ ತಾನೇ ಏನ್ ಮಾಡ್ಲಿ ಜಾಜಿ? ಐಮ್ ಸಾರಿ, ನಾನ್ ನಿಮ್ಮನ್ನ ಏಕವಚನದಲ್ಲಿ ಕರೆದ್ಬಿಟ್ಟೆ ಕಣ್ರಿ. ನನ್ನ ಹಿಂದೆ ಸಿಕ್ಕಾಪಟ್ಟೆ ಹುಡುಗಿರು ಬೀಳ್ತಾರೆ. ನನ್ನ ಲೆವೆಲ್ಲು ಕ್ಯಾಲಿಬರು ಏನು ಅಂತ ನಿಮ್ಗೇನು ಅರ್ಥವಾಗಿಲ್ಲ. ನಾನೀಗ ಬಿಟ್ಟಿದ್ದೀನಲ್ಲ, ಇದು ಬರೀ ಸೈಡ್ ರೀಲ್ ಅಷ್ಟೇ. ಮೇನ್ ಸಿನಿಮಾ ಮುಂದಕ್ಕಿದೆ. ಕೊರಿಯರ್ ಯಾರಿಗೆ ಬಂದಿದೆ? ಪಾಂಡುರಂಗ ಗಂಡುಗಲಿ ಅವ್ರಿಗೆ ಕೊಡಿ, ನಾನೇ ಕೊಡ್ತೀನಿ. ನೀವ್ಯಾರು? ಅವ್ರ ಹೆಂಡತಿನ? ಪ್ರಯತ್ನ ಪಡ್ತಾ ಇದೀನಿ, ಆದ್ರೆ ಇನ್ನೂ ಗಳಿಗೆ ಕೂಡ ಬಂದಿಲ್ಲ. ಚಂಪಾ, ಹೀಗೆಲ್ಲ ಮಾತಾಡ್ಬಾರ್ದು, ನಿಂಗೆ ಹೇಳಿಲ್ಲ. ಹೋಗಿಲ್ಲಿಂದ. ಏನು? ಕೊರಿಯರ್ ಬಂದಿದೆ ಪಾಂಡುರಂಗ ಗಂಡುಗಲಿ ಅವ್ರಿಗೆ. ರೀ, ಬರ್ತೀರಾ? ಲತಾ, ನೀನೇನಿಲ್ಲಿ? ನಿಮ್ಗೆ ಕೊರಿಯರ್ ಬಂದಿದೆ. ನೀನ್ ಈ ಕೆಲ ನಮ್ಮ ರಚನಾ ಕಳ್ಸ್ಕೊಟ್ಟಿರೋದು. ರೀ, ಯಾರೇ ಅದು? ನನ್ನ ಗರ್ಲ್ ಫ್ರೆಂಡ್ ಕಣ್ರಿ. ಇಲ್ಲೊಂದು ಸೈನ್ ಮಾಡ್ಬಿಡ್ತೀರಾ? ಹಾಗೆ ಇಲ್ಲೂ ಒಂದು. ಹಸ್ತದ ಮೇಲೆ ಹಸ್ತಾಕ್ಷರ ಯಾಕೆ? ನಿಮ್ ಆಟೋಗ್ರಾಫ್ ನೋಡ್ದಾಗೆಲ್ಲ ನಿಮ್ಮನ್ನೇ ನೋಡ್ದಾಗತ್ತೆ. ಯಾಕಾಗ್ಬಾರ್ದು, ಕೊಡು. ಮತ್ ಸರಿ, ಕೊರಿಯರ್ ಕೊಡಕ್ ಬಾಯ್ಸ್ ಬರ್ತಾರಲ್ಲ, ನೀನ್ ಯಾಕೆ ಬಂದೆ? ನಮ್ಮಲ್ಲೂ ಹುಡುಗರು ಇದ್ದಾರೆ, ಆದ್ರೆ ಪಾಂಡುರಂಗ ಅವ್ರಿಗೆ ಕೊಡಕ್ಕೋಸ್ಕರ ನಾನೇ ಬಂದೆ. ಬರ್ಬೇಡ. ಪಾಂಡುರಂಗ ಅವ್ರೆ, ನಾಳೆ
ಏರೋಬಿಕ್ಸ್ ಬರ್ತೀರಾ ಅಲ್ವಾ? ಅದು ನಾಳೆ ನಾನು ಬರೋಕ್ ಆಗಲ್ಲ. ನೀನ್ ಬರ್ತೀಯ ಅಂದ್ರೆ ಬಿಡು ಮಾಡ್ಕೊಂಡು ಬರ್ತೀನಿ ಬಿಡು. ಹಾಗೆ ಶಾರ್ಟ್ಸ್ ಹಾಕೊಂಡ್ ಬನ್ನಿ, ಶಾರ್ಟ್ ಆಗಿ ಮಾತಾಡೋಣ. ದಿಕ್ ತಪ್ಪಿಸ್ಬಿಡ್ತೀಯ, ಮರ್ತೇ ಬಿಟ್ಟಿದ್ದೆ. ಇವರು ನನ್ನ ಹೆಂಡತಿ ಜಾಜಿ ಜಂಪಲ್ ತಿನ್ನಿ. ಹೌದಾ? ತುಂಬಾ ಸುಂದರವಾಗಿದ್ದಾರೆ. ಕಟ್ಟಡನ ರಿನೋವೇಟ್ ಮಾಡಾದ್ಮೇಲೆ ಈ ಲುಕ್ ಬಂದ್ಬಿಟ್ಟಿದೆ. ಆದ್ರೂ ನನ್ನಷ್ಟು ಚೆನ್ನಾಗಿಲ್ಲ ಬಿಡಿ. ಬಂದ್ರಿ ಇಲ್ಲಿ? ಏನ್ರಿ ನೀವು ನಮಗ್ ಬಂದಿರೋ ಒಂದು ಗಿಫ್ಟ್ ನೆಮ್ಮದಿಯಾಗಿ ಹೊಡಿಯಕ್ಕೆ ಬಿಡ್ತಾ ಇಲ್ಲ. ಅವಳು ಯಾರೇ ನನ್ನ ಹಂಗ್ಸೋದಕ್ಕೆ? ನೋಡಿ ಜಾಜಿ ಅವರೇ, ಜಗತ್ನಲ್ಲಿರೋ ಪ್ರತಿಯೊಬ್ಬ ಹೆಣ್ಣು ಕೂಡ ತಾನೇ ಸುಂದರಿ ಅಂತ ಭಾವಿಸ್ಕೊಂಡ್ಬಿಟ್ಟಿರ್ತಾಳೆ. ಈ ಬಾವಿನಲ್ಲಿ ಕಪ್ಪೆ ಇರುತ್ತಲ್ಲ ಹಾಗೆ. ಅಲ್ಲ, ಅದು ಬಾವಿಯಿಂದ ಆಚೆ ಎದ್ದು ಬಂದ್ರೆ ತಾನೇ ಅದಕ್ಕೆ ಗೊತ್ತಾಗೋದು ಬಾವಿ ಯಾವುದು ಸಮುದ್ರ ಯಾವುದು ಅಂತ. ಇದು ಹಾಗೇನೆ. ಅದಿರ್ಲಿ, ಅದೇನದು ಶಾರ್ಟ್ ಮಾತುಗಳು? ಅದು ನಾನು ಶಾರ್ಟ್ಸ್ ಹಾಕೊಂಡು ಸ್ಮೈಲ್ ಮಾಡೋದು ಅವಳಿಗೆ ತುಂಬಾ ಇಷ್ಟ ಆಗ್ತದೆ. ನಾಳೆ ಒಂದು ಅರ್ಧ ಗಂಟೆ ಬಿಡು ಮಾಡ್ಕೊಂಡು ಅವಳಿಗೆ ನಗೋದು ಹೇಗೆ ಅಂತ ಕಲ್ಸ್ಕೊಟ್ಬಿಡ್ತೀನಿ. ಬಂದು ಬಿಟ್ಲ? ಬಂದ್ರ ಇಲ್ಲಿ? ಏನದ್ಗೆ ಯಾವ ಮನೆ ಹಾಳು ಕೆಲಸ ಮಾಡ್ಬೇಕು? ಈ ಲತಾ ಯಾರು, ರಚನಾ ಯಾರು ಅಂತ ತಿಳ್ಕೊಂಡ್ ಬನ್ನಿ. ಸುಮ್ನೆ ತಿಳ್ಕೊಂಬರಕ್ಕಾಗತ್ತಾ? ಹಳೆ ಚಾರಿ ಇನ್ನೂ ಬಿಟ್ಟಿಲ್ವಾ? ಸುಟ್ಟು ಹೋಗಲ್ಲ. ಇದು ಮಸಾಲೆ ದೋಸೆಗೆ ಆಯ್ತು, ಬಾದಾಮಿ ಹಾಲ್ಗೆ ಕರೆಕ್ಟ್ ಆಗಿ ವಿಚಾರಿಸ್ಕೊಂಡ್ ಬನ್ನಿ. ಕರೆಕ್ಟ್ ಆಗಿ ವಿಚಾರಿಸ್ಕೊಂಬರೋದು ಏನ್ ಬಂತು? 10 ಕ್ಲಾಸಲ್ಲೇ ಮಸಾಲೆ ದೋಸೆ ಹೋಟ್ಲಿರೋದು. ಡ್ಯಾಡಿ, ನಾನು ಇವರನ್ನೇ ಮದ್ವೆ ಮಾಡ್ಕೋಬೇಕು ಅಂತಿರೋದು. ನನಗೆ ಈಗಾಗಲೇ ಮದ್ವೆ ಆಗಿದೆ. ಏನು ಮೈದು ಮದುವೆ ಆಗಿರೋನ್ನ ನೀನ್ ಹೇಗಮ್ಮ ಮದುವೆ ಮಾಡ್ಕೋತೀಯಾ? ಏನ್ ಡ್ಯಾಡಿ ನೀನು ಎಷ್ಟೊಂದ್ ಸಿನಿಮಾಗಳು ನೋಡಿಲ್ವಾ, ಪೇಪರ್ಗಳು ಓದಿಲ್ವಾ? ಮದ್ವೆ ಆಗಿರೋ ಅಂಕಲ್ನೇ ಮದ್ವೆ ಆಗೋದೆ ಈಗಿನ ಕಾಲದ ಫ್ಯಾಷನ್. ನೋಡಿ ಸರ್, ನಾನು ಈಗಾಗಲೇ ಜಾಜಿ ಅನ್ನೋರ್ನ ಮದುವೆ ಆಗಿದ್ದೀನಿ. ದಯವಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬಿಡಿ. ಅದ್ ಹೇಗಾಗುತ್ತೆ? ನೀನ್ ನನ್ನ ಮದ್ವೆ ಆಗ್ಲೇಬೇಕು. ಒಂದ್ ವಾರದಲ್ಲಿ ನೀನ್ ನನ್ನ ಮದ್ವೆ ಆಗಿಲ್ಲ ಅಂದ್ರೆ ನಾನು ನಿನ್ನ ಹಾಸ್ಕೊಟ್ಟೋಗ್ಬಿಡ್ತೀನಿ. ನೀವು ಈ ಹುಡುಗಿ ಫಾದರಾ? ಹೌದು. ಯಾಕಮ್ಮ ಅನುಮಾನನಾ? ನಾನು ನನ್ನ ಗಂಡನ್ನ ಬಿಟ್ಕೊಟ್ಬಿಡ್ಬೇಕಾ? ಪಾಪ ನನ್ನ ಮಗಳು ಇಷ್ಟ ಪಡ್ತಾ ಇದ್ದಾಳೆ, ಅದಕ್ಕೆ. ಬೇರೆಯವ್ರು ಇಷ್ಟ ಪಡ್ತಾರೆ ಅಂತ ನೀವು ನಿಮ್ ಹೆಂಡತಿನ ಬಿಟ್ಕೊಟ್ಬಿಡ್ತೀರಾ? ಏನಮ್ಮ ನೀನು ಹೀಗ್ ಮಾತಾಡ್ತಾ ಇದೀಯಾ? ನಾನು ನನ್ನ ಹೆಂಡತಿಗೆ ಎಲ್ರ ಮುಂದೆ ತಾಳಿ ಕಟ್ಟಿಲ್ವಾ? ಇವ್ರು ಹಾಗೆ ಎಲ್ರ ಮುಂದೆ ತಾಳಿ ಕಟ್ಟನೆ ಮದ್ವೆ ಆಗಿರೋದು. ಇವ್ರನ್ನ ಬಿಟ್ಕೊಡಕ್ಕೆ ಇವ್ರೇನ್ ಬಿಲ್ಡಿಂಗ್ ಮನೇನ ಸೈಟಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಪಾಂಡುರಂಗನ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ನೀವ್ ಹಂಗೆ ತುಂಬಾ ಬೈತಿರಂತೆ, ಸಿಕ್ಕಾಪಟ್ಟೆ ಸಿಡುಕ್ತಿರಂತೆ. ಆ ಜಾಜಿನೇ ಬೇರೆ, ನಾನೇ ಬೇರೆ. ಇಲ್ಲಪ್ಪ, ನನಗೇನೋ ಹಾಗನ್ನಿಸ್ತಾ ಇಲ್ಲ. ಸುಮ್ನೆ ರೀ, ಯಾಕ್ರೆ ಸುಳ್ಳು ಹೇಳ್ತೀರಾ? ಪಾಂಡುರಂಗ, ನೀನ್ ನನ್ನ ಮದ್ವೆ ಆಗಿಲ್ಲ ಅಂದ್ರೆ ನನ್ ಸ್ಕೂಟಿನ ನಿನ್ ಮೇಲೆ ಹತ್ತಿಸ್ಬಿಡ್ತೀನಿ. ಆಗ್ಲೇ ರೆಡಿ ಆಗ್ಬಿಟ್ಟಿದ್ದೀರಾ? ಐ ಆಮ್ ರೆಡಿ ಆಗಿ ಆಗ್ಲೇ 10 ನಿಮಿಷ ಆಗಿಂಗ್. ಬಾಬೀಗ ದೇವಸ್ಥಾನಕ್ಕೆ ಹೋಗೋಣ. ಯಾಕೆ? ಮದ್ವೆ ಆಗೋಕೆ. ಅಯ್ಯೋ, ಇಷ್ಟು ಬೇಗ ಮದ್ವೆ ಆಗೋದ್ ಬೇಡ ಅಂತ ಪೂಜಾರಪ್ಪ ಹೇಳಿದ್ನಲ್ಲ. ಆದ್ರೆ ಮದ್ವೆ ಆಗಿದ್ದ ದೇವ್ರು ಕನ್ಸ ಬಂದ್ ಹೇಳಿದ್ನಲ್ಲ. ಥೋ ಹೋಗಪ್ಪ, ಈಗ ಏನ್ ಮಾಡ್ಲಪ್ಪ? ಆ ರಚನೆನೂ ನನ್ನ ಮದ್ವೆ ಆಗ್ಬೇಕು ಅಂತಾಳೆ, ಆ ಮೈತ್ರಿನೂ ನನ್ನ ಮದ್ವೆ ಆಗ್ಬೇಕು ಅಂತಾಳೆ. ಅವ್ರೆಲ್ಲರಿಗಿಂತ ಮುಂಚೆ ಲಗೇಜ್ ಸಮೇತ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಎಲ್ಲಿ? ನಿನ್ ಬೆಡ್ರೂಮ್ ಅಲ್ಲಿ. ಅಯ್ಯೋ, ಹೇಗಿದೆಯಾ ಕ್ಲೈಮ್ಯಾಕ್ಸ್? ನಮ್ಗೆ ಐಡಿಯಾ ಕೊಟ್ಟಂತ ಮಹಾನ್ ಭಾವ ಯಾರು ಹೇಳು? ಈ ಮನೆ ಹಾಳು ಬೆಳ್ಳುಳ್ಳಿ ನಾಗಲ್ವೇನ ಅಂದ್ಮೇಲೆ ಗೆಲುವು ನಮ್ದೇನೆ. ಬೆಳ್ಳುಳ್ಳಿ ಒಂದ್ ಕಡೆ ಚಂದನ, ಮತ್ತೊಂದ್ ಕಡೆ ಲತಾ, ಮಗದೊಂದು ಕಡೆ ಮೈತ್ರಿ. ಈ ಮೂವರು ಸೇರಿ ಆಡಿದ ನಾಟಕದಿಂದಾಗಿ ನನ್ನ ಈಗಿನ ಹೊಸ ಹೆಂಡತಿ ಹಂಗಾಗಿ ಬೆಚ್ಚಿ ಬಿದ್ದು ಬಿಟ್ಟಿದ್ದಾಳೋ. ಅವಳಿಗೆ ಹೆದರಿಕೆ ಶುರುವಾಗಿ ನನ್ನ ಪ್ರೀತಕ್ಕೆ ಶುರು ಮಾಡ್ಬಿಡ್ತಾಳೆ ನೋಡು. ಪ್ರೀತಿಗಿಂತ ಮುಂಚೆ ಮೊದಲು ಹೊಟ್ಟೆ ಕಿಚ್ಚಿಬಿಟ್ಟುತ್ತೆ. ಆಮೇಲೆ ನಿನ್ನ ಮನೆಯಿಂದ ಎಲ್ಲೂ ಆಚೆ ಕಳ್ಸಕ್ ಇಷ್ಟಪಡಲ್ಲಪ್ಪ. ಆಮೇಲೆ ಅವರಾಗವರೇ ನಿನ್ನ ಲವ್ ಮಾಡ್ತಾರೆ. ಅಣ್ಣ, ಅಂತೂ ಅತ್ತಿಗೆ ಚೇಂಜ್ ಮಾಡ್ಬಿಟ್ಟೆ. ಈಗ ಅವ್ರು ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಗೋಗಿದ್ದಾರೆ. ನನ್ನ ಕಣ್ಣ ಎಷ್ಟು ಪ್ರೀತಿ ಅಂತೀಯಾ? ನನ್ ಕಾಲ್ ನೋಡ್ದಾಗ್ಲೆಲ್ಲ ನಮಸ್ಕಾರ ಮಾಡ್ತಾನೇ ಇರ್ತಾಳೆ. ಹೋಗಲಿ, ಇದು ಸಾಕು. ಈಗ ಅವ್ರ ಮೀಟಿಂಗ್ ಕರೆಯೋದು ಏನಕ್ಕೆ ಅಂತ ಗೊತ್ತಾ? ಅದನ್ನ ನಾನು ಹೇಳ್ತೀನಿ ನೋಡಿ. ಇವ್ರನ್ನ ನಾನು ದಿಢೀರ್ ಅಂತ ಮದ್ವೆ ಆಗ್ಬಿಟ್ಟೆ. I'm young 18. ಅಪ್ಪಿ ತಪ್ಪಿ ನನ್ಗೇನಾದ್ರೂ ಪಾಪು ಆದ್ರೆ ನಾನು ಮಮ್ಮಿ ಆಗ್ಬಿಡ್ತೀನಿ. ನನಗೂ ಅದೇ ಇಷ್ಟ. ಆದ್ರೆ ನಂಗೆ ಅದಿಷ್ಟ ಇಲ್ಲ. ಇನ್ಫ್ಯಾಕ್ಟ್ ಇಂಥ ಹಸ್ಬೆಂಡ್ ಜೊತೆ ಇರಕ್ಕೆ ನಂಗೆ ಇಷ್ಟನೇ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ಫ್ರೀ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಲ್ಲ, ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನಿಮ್ ಹಿಂದೆ ಲವ್ ಮಾಡ್ತೀನಿ ಅಂತ ಸಾಕಷ್ಟು ಜನ ಹುಡುಗಿರ್ ಬಿದ್ದಿರ್ಬೇಕಲ್ಲ. ಹೌದೌದು, ನಮ್ಮ ಕೆಪಾಸಿಟಿ ಏನು, ಕ್ಯಾಲಿಬರ್ ಏನು ಅಂತ ಈಗಾಗಲೇ ತಮಗೆ ಗೊತ್ತಾಗಿರ್ಬೇಕು. ಆ ರಚನಾ, ಲತಾ, ಮೈತ್ರಿ ನೋಡಿ ನೀವೇ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಟ್ಟಿದ್ದೀರಾ. ಅವ್ರಿಗೋಸ್ಕರ ನಾನು ನಿಮ್ಮನ್ನ ತ್ಯಾಗ ಮಾಡ್ತಾ ಇದ್ದೀನಿ. ಅಂದ್ರೆ ನೀವ್ ಯಾರನ್ನ ಬೇಕಾದ್ರೂ ಮದ್ವೆ ಆಗಿ. ತಮಾಷೆ ಮಾಡ್ತಾ ಇದ್ದಾಳೆ. ಅಲ್ಲ, ನೀವಿರೋವಾಗ ಇದೆಲ್ಲ ಹೇಗೆ ಸಾಧ್ಯ ಅಂತ. ಈ ಪೇಪರ್ ಮೇಲೆ ಒಂದೇ ಒಂದು ಸೈನ್ ಮಾಡಿ ನಮ್ಮಿಬ್ರಿಗೂ ಡಿವೋರ್ಸ್ ಸಿಗುತ್ತೆ. ಓ ಹಂಗೆ. ಅದ್ ಏನ್ ಮಾತಾಡ್ತಾ ಇದೀಯ ಜಾಜಿ?
ಮರ್ಯಾದೆ ಜಾಜಿ ಅಂತ ಏಕವಚನದಲ್ಲಿ ಕರಿಬೇಡಿ. ಅಲ್ಲರಿ ನೀವು ಅವತ್ತು ಮಹಿಳಾ ಸಮಾಜದವ್ರ ಮುಂದೆ ನನ್ನ ಮಾನನೆಲ್ಲ ಕಳೆದ್ಬಿಟ್ರಲ್ವಾ, ನನಗೆ ಕೋಪ ಬಂದ್ಬಿಟ್ಟಿತ್ತಲ್ವಾ, ಅದಕ್ಕೆ ಹಿಂಗೆಲ್ಲ ಮಾಡ್ಬಿಟ್ಟೆ. ಮತ್ತೆ ನಿಮ್ಮ ರಚನಾ, ಲತಾ, ಮೈತ್ರಿ, ಅಯ್ಯೋ ನಿಮ್ಮ ಹೊಟ್ಟೆ ಉರ್ಸ್ಬೇಕು ಅಂತ ನಾನು ಆ ಬೆಳ್ಳುಳ್ಳಿ ನಾಗನ ಸೇರ್ಕೊಂಡು ನೀನಾಸಂ ನಾಟಕ ಮಾಡ್ಬಿಟ್ವಿ. ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಬಿಟ್ಟು ಹೋಗ್ಬೇಡ್ರಿ. ನೀವ್ ನಾಟಕ ಮಾಡ್ತಿದ್ದೀರ ಅಂತ ಗೊತ್ತಾದ್ಮೇಲೆ ನಾನು ಡಿವೋರ್ಸ್ ಕೊಡೋ ನಾಟಕ ಮಾಡಿದ್ದು. ಇನ್ನೊಂದ್ಸಲ ಏನಾದ್ರು ಹೀಗ್ ಮಾಡಿದ್ರೆ ರಿಯಲ್ ಆಗಿ ಡಿವೋರ್ಸ್ ಕೊಟ್ಬಿಡ್ತೀನಿ.